ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 29 ಇಂದಿನ ಸಂಚಿಕೆ. ವಿರಾಟ್ ಇದ್ಯಾಕೆ ಎಂದು ಓಕೆ ಎಂದು ಆ ವಿಡಿಯೋನ ಕಳಿಸ್ತಾ ಅವನು ಆ ಸತ್ಯ ಬಾಯಿ ಬಿಡುವಾಗ ಅಲ್ಲೇ ತಲೆ ತಗ್ಸಿ ಕೊನೆಗೆ ತಲೆ ಎತ್ತಿ ಬೇರೇನೋ ನೋಡದೆ ಪದೇ ಪದೇ ಒಂದೇ ಕಡೆ ನೋಟನ ಕೇಂದ್ರ ಮಾಡಿಕೊಂಡು ಹೇಳ್ತಿದ್ದ. ಅದನ್ನು ನೋಡಿದ ಶ್ರೀ ಅಂದರೆ ಅವನಿಗೆ ಗೊತ್ತಾಗಿದೆ ಅಲ್ಲಿಗೆ ಯಾರು ಬಂದಿದ್ದಾರೆ ಅನ್ನೋದು. ಅದಕ್ಕೆ ಅವನು ಅವರನ್ನು ನೋಡುತ್ತಾ ಮಾತಾಡ್ತಿದ್ದಾನೆ ಎಂದು ಎಸ್ ಎಸ್ ನಾನು ವಾಪಸ್ ಹೋಗುವ ಅವಶ್ಯಕತೆ ಇಲ್ಲ, ಆ ವ್ಯಕ್ತಿ ಯಾರು ಅಂತ ಕಂಡುಹಿಡಿಬೋದು ಎಂದು ತನ್ನ ಡಿಪಾರ್ಟ್ಮೆಂಟ್ ಸ್ಪೆಷಲ್ ಫೋಟೋಗ್ರಾಫರ್ನ ಬರೋಕ್ಕೆ ಹೇಳಿ, ಸಾರಿ ಅಮ್ಮ ಮತ್ತು ದೀಕ್ಷಿತ್ ಅವರೇ, ಒಂದು ಕೇಸ್ ಮೇಲೆ ನಾನು ಒಂದು ಕಡೆ ಹೋಗೋದಿದೆ ಎಂದು ತಡ ಮಾಡದೆ ಅಲ್ಲಿಂದ ಹೋಗ್ತಾಳೆ. ಮುಂದೆ ಶ್ರೀ ಮನೆಯಲ್ಲಿ ಪರ್ಸ್ನಲ್ ವರ್ಕ್ ಎಂದು ಸ್ಪೆಷಲ್ ಫೋಟೋಗ್ರಾಫರ್ನ ಹುಡುಕಿ ಹೋಗಿ ಆ ವಿಡಿಯೋದಲ್ಲಿ ಇದ್ದ ವ್ಯಕ್ತಿ ಕಣ್ಣಿನಲ್ಲಿ ಮೂಡಿದ ಚಿತ್ರ ಸಿಗುತ್ತಾ ಎಂದು ಕೇಳಿದ್ಲು. ಆ ಫೋಟೋಗ್ರಾಫರ್ ಕಷ್ಟ ಆಯಿತಾ ಮೇಡಮ್, ಆದರೂ ಟ್ರೈ ಮಾಡ್ತೀನಿ ಎಂದು ವಿಡಿಯೋನ ಸಿಸ್ಟಮ್ಗೆ ಅಪ್ಲೋಡ್ ಮಾಡಿ ಪೂರ್ತಿ ವಿಡಿಯೋನಲ್ಲಿ ಆ ವ್ಯಕ್ತಿ ಕಣ್ಣು ಯಾವ ಕಡೆ ನೋಡ್ತಿತ್ತು ಎನ್ನುವುದನ್ನು ಕ್ಯಾಪ್ಚರ್ ಮಾಡಿ ಆ ಕಣ್ಣನ್ನು ಮಾತ್ರ ಎನ್ಲಾರ್ಜ್ ಮಾಡ್ದ. ಕೊನೆಗೂ ಶ್ರೀಗೆ ಎದುರುಗಿದ್ದ ವ್ಯಕ್ತಿ ಕಣ್ಣಿಗೆ ಬಿದ್ದ. ಬಟ್ ಅವನ ಮುಖ ಮರೆಮಾಚಿದ್ದ. ಆದರೆ ಅವನ ಕೈ ಮೇಲೆ ಇದ್ದ ಟ್ಯಾಟೋನ ಕ್ಯಾಪ್ಚರ್ ಮಾಡಿಸಿದ್ಲು. ಆ ಥರ ಟ್ಯಾಟೋ ಹಾಕಿಸಿದವ್ರನ್ನ ನಾನು ಎಲ್ಲೋ ನೋಡಿದ್ದೀನಲ್ಲ ಎಂದು ಯೋಚಿಸಿ, ಈ ಥರ ಯಾರು ಟ್ಯಾಟೋ ಹಾಕ್ಸಿರ್ತಾರೋ ಅವರೇ ಈ ಕ್ರಿಮಿನಲ್ ಎಂದು ಥಿಂಕ್ ಮಾಡಿ ಫೋಟೋಗ್ರಾಫರ್ಗೆ ಥ್ಯಾಂಕ್ಸ್ ಹೇಳಿ ಹೊರಡ್ತಾಳೆ. ಕಾರ್ನಲ್ಲಿ ಕೂತ ಶ್ರೀ ಆ ಟ್ಯಾಟೋನ ದೀರ್ಘವಾಗಿ ನೋಡುತ್ತಾ, ಇದನ್ನು ಎಲ್ಲೋ ನೋಡಿದ್ದೀನಿ, ಎಲ್ಲಿ ಎಲ್ಲಿ ಎಂದು ಯೋಚಿಸಿ ಯಾರ್ದೋ ಕೈನಲ್ಲಿ ನಾನು ನೋಡಿದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಎಂದು ಯೋಚಿಸಿದ ತನ್ನ ತಲೆಗೆ ಕೆಲಸ ಕೊಟ್ಟಳು. ಬಟ್ ಅವಳಿಗೆ ನೆನಪಿಗೆ ಸಿಗಲಿಲ್ಲ. ಮನೆಗೆ ಬಂದ ಶ್ರೀ ಅದೇ ಬೇಸರದಲ್ಲೇ ಇದ್ಲು. ಚಿತ್ರ ಅವರು, ಶ್ರೀ ಯಾಕೋ ನಾನು ಬಂದ ಟೈಮ್ ಸರಿ ಇಲ್ಲ ಅನಿಸುತ್ತೆ, ನೋಡು ನೀನು ಕೂಡ ಬ್ಯುಸಿ ಆಗಿದೆಯಾ ಎಂದರು ಹುಸಿ ಕೋಪದಲ್ಲೇ. ಶ್ರೀ ಹಾಗೇನಿಲ್ಲ ಅಮ್ಮ ಎಂದು ಅವ್ರ ಜೊತೆ ಮಾತಿಗೆ ಡೈನಿಂಗ್ ಟೇಬಲ್ ಬಳಿ ಕೂರ್ತಾಳೆ. ಚಿತ್ರ ಅವರು, ಶ್ರೀ ನಾನು ಹಿಂಗೆ ಒಂದು ಮಾತು ಕೇಳಲ್ಲ ಎಂದರು. ಶ್ರೀ ಕೇಳಿ ಅಮ್ಮ ಎಂದಳು ನಗುತ್ತಾ ಗ್ಲಾಸ್ಗೆ ನೀರು ಹಾಕುತ್ತಾ. ಚಿತ್ರ ಅವರು, ಶ್ರೀ ಇನ್ನೂ ಎಷ್ಟು ದಿನ ಈ ಒಂಟಿ ಜೀವನ, ನೀನು ಯಾಕೆ ಒಂದು ಮದುವೆ ಆಗಬಾರ್ದು ಎಂದರು. ಶ್ರೀ ನೀರು ಕುಡ್ತಿದ್ಲು. ಅವ್ರ ಮಾತು ಕೇಳಿ ಅವಳ ಕೈಯಲ್ಲಿದ್ದ ನೀರಿನ ಗ್ಲಾಸ್ ಒಮ್ಮೆಲೆ ಜಾರಿ ಬಿದ್ದು ಪಳಾರ್ ಎಂದಿತ್ತು. ಚಿತ್ರ ಅವರು, ಶ್ರೀ ಎಂದು ಎದ್ದು ಕಾಲಿಗೇನಾದರೂ ಬಿತ್ತ ಎಂದು ನೋಡಿ ಅದನ್ನೆಲ್ಲ ತೆಗೆಯೋಕೆ ನೋಡುವಾಗ, ಶ್ರೀ ಅಮ್ಮ ಬಿಡಿ, ಇದೆಲ್ಲ ಯಾಕೆ ಮಾಡ್ತೀರಾ ಎಂದು ತಾನೇ ಅದನ್ನೆಲ್ಲ ಕ್ಲೀನ್ ಮಾಡಿ ಕೂರ್ತಾಳೆ. ಚಿತ್ರ ಅವಳು ಅವರ ಕೈ ಹಿಡಿದು, ಶ್ರೀ ನೀನು ಯಾಕೆ ಈಗ ಸಪ್ಪಗಾಗಿದ್ಯಾ ಅನ್ನೋದು ಗೊತ್ತಿದೆ, ಆದರೂ ಕೇಳ್ತಿದ್ದೀನಿ, ನಿನಗೂ ಒಂದು ಲೈಫ್ ಇದೆ ಮಗಳೇ, ಇಷ್ಟು ವಯಸ್ಸಿಗೆ ಎಲ್ಲ ಮುಗ್ದಿಲ್ಲ, ಈಗಿನ್ನೂ ನಿನಗೆ 25 ವರ್ಷ, ಇನ್ನೂ ನೀನು ಲೈಫ್ ಅಂದರೆ ಏನು ಅನ್ನೋದನ್ನು ನೋಡಿಲ್ಲ, ಅಂಥದ್ರಲ್ಲಿ ನೀನು ಹೀಗೆ ಒಂಟಿ ಜೀವನ ನಡೆಸೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಎಂದರು ಮೆಲ್ಲಗೆ. ಶ್ರೀ ಏನು ಮಾತಾಡಿಲ್ಲ. ಅವರ ಮಾತಿಗೆ ಬದಲಿಗೆ ಅವಳ ಕಣ್ಣೀರಲ್ಲಿ ಬಂದಂಥ ನೀರನ್ನು ತಡೆ ಹಿಡಿದು, ಅಮ್ಮ ನಾನು ಮದುವೆ ಆದಾಗ ಇನ್ನೂ 18 ಆಗಿರಲಿಲ್ಲ, ಆಗಲೂ ನನ್ನ ಲೈಫ್ ಬಗ್ಗೆ ಯೋಚಿಸಿನೇ ಅಪ್ಪ ಮದುವೆ ಮಾಡಿದರು, ಆದರೆ ಆ 3 ಗಂಟು ಒಂದೇ ವರ್ಷಕ್ಕೆ ಕಳಚಿತ್ತು. ನನ್ನ ಲೈಫ್ನಲ್ಲಿ ಯಾವುದನ್ನು ನಾನು ಅಂದುಕೊಂಡಿದ್ದಲ್ಲಮ್ಮ, ಎಲ್ಲ ಅನಿರೀಕ್ಷಿತವಾಗಿ ನಡೆದು ಹೋಯಿತು. ನನಗೆ ಜೀವನ ತಿಳಿಯೋ ಮೊದಲೇ ಜೀವನದ ಮೇಲೆ ಚಿಕಿತ್ಸೆ ಬಂದಿದೆ. ಆ ಮದುವೆಯಿಂದ ನಾನು ತುಂಬ ಕಳ್ಕೊಬೇಕಾಯಿತು. ಅದನ್ನು ವಾಪಸ್ ಪಡೆಯೋದಂತ ಬೆಲೆ ಬಾಳೋದನ್ನು ಈಗ ಮತ್ತೆ ಎಂದು ನಿಟ್ಟುಸಿರುಬಿಟ್ಟು, ಅಮ್ಮ ನನ್ನ ಪ್ರಕಾರ ಎಲ್ಲ ಮುಗ್ದೋಗಿದೆ ನನ್ನ ಲೈಫ್ನಲ್ಲಿ, ಮತ್ತೆ ಮತ್ತೆ ಒಮ್ಮೆ ಮಾಡಿದ ತಪ್ಪನ್ನು ನಾನು ಮಾಡಲ್ಲ. ನನ್ನ ಜೀವನದಲ್ಲಿ ತಾಯಿ ಪ್ರೀತಿನ ಅತಿ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡೆ, ಅದನ್ನು ನಾನು ನೋಡಿದ್ದೆ ನಿಮ್ಮಿಂದ. ಸಾಯುತ್ತಿದ್ದವಳನ್ನು ಉಳಿಸಿ
ನನಗೆ ಪುನರ್ಜನ್ಮ ಕೊಟ್ಟ ತಾಯಿ ನೀವು. ನಾನು ನಿಮಗೆ ಎಷ್ಟು ಋಣಿ ಆಗಿದ್ರೂ ಕಡಿಮೆನೆ. ನನ್ನ ಪ್ರಕಾರ ನೀವು ನನಗೆ ತಾಯಿ ಅನ್ನೋದಕ್ಕಿಂತ ದೇವರು ಅಂದರೂ ತಪ್ಪಿಲ್ಲ. ನಾನು ಹೀಗೆ ನಿಮ್ಮ ಮಾತಿಗೆ ಎದುರಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅಮ್ಮ. ನಾನು ಮದುವೆ ಅನ್ನೋ ವಿಷಯದಿಂದ ತುಂಬ ದೂರ ಬಂದಿದ್ದೀನಿ. ಪ್ಲೀಸ್ ಮತ್ತೆ ಮತ್ತೆ ಆ ಬಂಧನಕ್ಕೆ ಗಂಟಾಕೋ ಯೋಚನೆ ಮಾಡಬೇಡಿ. ಇದರಿಂದ ನೋವೇ ಹೊರತು ಸಂತೋಷ ಇಲ್ಲ. ನನಗೆ ತುಂಬ ಅಪರೂಪಕ್ಕೆ ತಾಯಿ ಪ್ರೀತಿ ಸಿಕ್ಕಿರೋದನ್ನು ನನ್ನಿಂದ ಕಸಿದ್ಕೋಬೇಡಿ ಅಮ್ಮ ಎಂದವಳು ಚಿತ್ರ ಅವರ ಮಡಿಲಿಗೆ ತಲೆ ಇಟ್ಲು. ಚಿತ್ರ ಅವರು ಅವಳ ತಲೆ ಮೇಲೆ ಕೈ ಇಟ್ಟು, ಮಗಳ ಪ್ರೀತಿ ಕೊಟ್ಟವಳು ನೀನು ಮಗಳೇ. ನಿನ್ನಂಥ ಮಗಳು ಸಿಗೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ಆ ದೇವರು ಆ ಕೈಯಲ್ಲಿ ಕಿತ್ಕೊಂಡು ಈ ಕೈಯಲ್ಲಿ ನನಗೆ ಕೊಟ್ಟ ಎಂದವರು ಅವಳ ತಲೆಗೆ ಮುತ್ತಿಟ್ಟು, ಸಾರಿ ಶ್ರೀ, ಬೇಜಾರಾಗಿದ್ದರೆ ಎಂದರು ಬೇಸರದಲ್ಲೇ. ಶ್ರೀ ತಲೆ ಎತ್ತಿ, ಛೆ ಅಮ್ಮ, ಏನಂತ ಮಾತಾಡ್ತಿದ್ದೀರಾ? ನೀವು ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ಈ ಮಾತು ಕೇಳಿದ್ದು ಎಂದವಳು. ಅಕಸ್ಮಾತ್ ಆ ಥರ ನನಗನ್ಸಿದ್ರೆ ಖಂಡಿತ ನಾನೇ ನಿಮಗೆ ಹೇಳ್ತೀನಿ ಎಂದಳು ನಗು ಮುಖ ಮಾಡಿ. ಶ್ರೀಗೂ ಚಿತ್ರವರ ಮನಸ್ಸನ್ನು ನೋಯಿಸೋಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಚಿತ್ರ ಆ ದಿನ ಬೇಗ ಬರಲಿ ಮಗಳೇ ಎಂದರು. ಶ್ರೀ ಚಿತ್ರ ಅವರು ಹೀಗೆ ಮಾತಿನಲ್ಲೇ ಮುಳುಗಿದ್ರು. ಆತ ದೀಕ್ಷಿತ ಅವಳು ಮಾಡಿದ್ದ ಪನ್ನೀರು ತಿನ್ನುತ್ತಾ, ನಾನು ಅಮ್ಮನ ಜೊತೆ ಇದ್ದಿದ್ದು ಕಡಿಮೆನೆ, ಬಟ್ ಮನೆಗೆ ಹೋದಾಗೆಲ್ಲ ಅಡುಗೆ ಮಾಡ್ತಿದ್ದಿದ್ದು ಶ್ರೀ ಅಂತ ಗೊತ್ತೇ ಇರಲಿಲ್ಲ ಎಂದು ನಗುತ್ತಾ, ಶ್ರೀ ನಿನಗೆ ತಾಳಿ ಅನ್ನೋ ಬೇಡಿ ಹಾಕಿ ನನ್ನ ಮನಸ್ಸೆಂಬ ಮನೇಲಿ ಲೈಫ್ ಲಾಂಗ್ ಬಂದಿ ಮಾಡಬೇಕು ಅನ್ನಿಸುತ್ತೆ ಶ್ರೀ. ನಾನು ಕ್ರೈಮ್ ಡಿಪಾರ್ಟ್ಮೆಂಟ್ ಚೂಸ್ ಮಾಡಿದ್ದೆ ನಿನಗಾಗಿ, ನಿನ್ನ ಜೊತೆ ಹೀಗೆ ಇರಬೇಕು ಅನ್ನೋದಕ್ಕೆ. ಅಮ್ಮ ಲಾ ಮಾಡು ಅಂತ ಎಷ್ಟು ತಲೆಗೆ ತಿವಿದ್ರು ನೀನು ಆಸೆ ಪಡೋ ಥರ ನೀನು ಏನು ಸ್ಟಡಿ ಮಾಡ್ತಿದ್ಯೋ ಅದನ್ನೇ ನಾನು ಮಾಡಿದ್ದು. ನೀನು ನಮ್ಮ ಮನೆಗೆ ಬಂದಾಗಿದ್ದನ್ನು ನೋಡಿದ್ದೀನಿ. ನಿನ್ನಲ್ಲಿರುವ ಜಾಣ್ಮೆ, ನಿನ್ನ ಬುದ್ಧಿ ನನಗೆ ತುಂಬ ಇಷ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ಮೇಲೆ ಇಟ್ಟಿರುವ ಪ್ರೀತಿ. ನಾನು ಓದು ಅದು ಇದು ಅಂತ ನನ್ನ ತಾಯಿಯಿಂದ ದೂರ ಇದ್ದೇ ಬೆಳೆದೆ, ಬಟ್ ತಾಯಿ ಅಂದರೆ ಪ್ರಾಣ. ಆ ಪ್ರಾಣನ ನೀನು ತುಂಬ ಚೆನ್ನಾಗಿ ಜೋಪಾನ ಮಾಡ್ತೀಯ. ನಾನು ಎಷ್ಟು ವರ್ಷ ಆದರೂ ಅಮ್ಮ ಮದುವೆ ಆಗೋಕ್ಕೆ ಹುಡುಗಿ ತೋರಿಸಿದ್ರು ನಾನು ಬೇಡ ಅಂತಿದ್ದೆ. ಅದಕ್ಕೆ ಕಾರಣ ನನ್ನ ತಾಯಿನ ನನ್ನ ಮದುವೆ ಆಗಿ ಬಂದವಳು ಎಲ್ಲಿ ಚೆನ್ನಾಗಿ ನೋಡ್ಕೊಳ್ಳಲ್ವೋ ಅನ್ನೋ ಭಯಕ್ಕೆ. ಯಾಕಂದರೆ ನನ್ನ ತಾಯಿ ಸಿಂಗಲ್ ಪೇರೆಂಟ್ ಆಗಿ ಇಡೀ ಜಗತ್ತಿನೆದುರು ನನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ. ನನ್ನ ಬಿಟ್ಟು ನನ್ನ ತಾಯಿಗೆ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ನನಗೂ ಅಷ್ಟೆ. ಬಟ್ ನೀನು ಬಂದಮೇಲೆ ನನ್ನ ಒಪಿನಿಯನ್ ಬದಲಿಸಿಕೊಂಡೆ ಶ್ರೀ. ನೀನು ನನ್ನ ತಾಯಿಗೆ ಮಗಳ ಸ್ಥಾನ ತುಂಬಿದೆ. ಮುಂದೆ ನಾವು ಮದುವೆ ಆದರೆ ಖಂಡಿತ ಯಾವುದೇ ಪ್ರಾಬ್ಲಮ್ ಬರಲ್ಲ. ಯಾಕಂದರೆ ನೀನು ನನ್ನಮ್ಮನ ಜೊತೆ ಜಗಳನೇ ಮಾಡಲ್ಲ ಎಂದು ನಗುತ್ತಾ, ನೀನು ಪಡೆದ ಮೊದಲ ಕೇಸಿದು, ಅದನ್ನು ಸಕ್ಸಸ್ ಆಗಿ ಮುಗಿಸು. ನೀನು ಬಂದ ಕೆಲಸ ಮುಗಿದ ಮೇಲೇ ನಾನು ನಿನ್ನ ಜೊತೆ ಈ ವಿಷಯನ ಮಾತಾಡೋದು. ಆಮೇಲೆ ಇಬ್ಬರು ಮದುವೆ ಆಗಿ ಎಂದು ತನ್ನ ಇಮ್ಯಾಜಿನೇಷನ್ಗೆ ಹೋದವನು ತನ್ನ ಮತ್ತು ಶ್ರೀ ಜೊತೆಗಿನ ಮುಂದಿನ ಸುಖಮಯ ಜೀವನನ ನೆನೆದು ಅವನ ತುಟಿನಲ್ಲಿ ನಗು ಅರಳಿತು. ಈತ ಹಾಸ್ಪಿಟಲ್ನಲ್ಲಿ ವಿರಾಟ್ ನಿದ್ದೆ ಬರದೆ ಒತ್ತಾಡ್ತಿದ್ದಾನೆ. ಯಾಕೆ ಇವಳು ಈ ವಿಡಿಯೋ ಬೇಕು ಅಂತ ಕೇಳಿದ್ಲು? ಆ ವಿಡಿಯೋದಲ್ಲಿ ಅಂಥದ್ದು ಏನಿದೆ ಎಂದು ಆ ವಿಡಿಯೋನ ತಿರ್ಗಾ ಮುರುಗಾನ ನೋಡಿ ಸಾಕಾಗಿ, ಛೇ ತಲೆಗೆ ಹುಳ ಬಿಟ್ಟು ಸುಮ್ಮನಲ್ಲ. ನಾನೇ ಅವಳಿಗೆ ಕಾಲ್ ಮಾಡಿ ಏನು ಅಂತ ಕೇಳಿಬಿಡ್ಲಾ ಎಂದವನು. ನೋನೋ, ನಾನು ಕಾಲ್ ಮಾಡಿದ್ರೆ ಅವಳಿಗೆ ಕೋಪ ಬರುತ್ತೆ ಎಂದವನು ಯೋಚಿಸುತ್ತಾ, ಶ್ರೀ ಕಾಲ್ನಲ್ಲಿ ಸಾವಿತ್ರಮ್ಮನ ಜೊತೆ ಮಾತಾಡಿದ್ದು ನೆನೆದು, ಮೇಲೆ ನೋಡೋಕ್ಕೆ ಸೂಪರ್, ಆದರೆ ಒಳಗೆ ಓಸಮ ಬಿನ್ ಲಾಡನ್ ಅಂದಿದ್ದು ನೆನೆದು, ನನ್ನ ಶ್ರೀ ಈಗೆಲ್ಲ ನನ್ನ ಬಗ್ಗೆ ಪೆಟ್ನೆ ಮಿಟ್ಟು ಮಾತಾಡ್ತಾಳ? ಅವಳ ಜೊತೆ ಕಳೆದ ಆ ಒಂದು ವರ್ಷದಲ್ಲಿ ಅವಳು ಎಂದೂ ನನ್ನ ಜೊತೆ ಬರಟಾಗಿ ಮಾತಾಡಿದ್ದೇ ಇಲ್ಲ. ನಾನು ಜೋರು ಮಾಡಿದ್ರೆ ಕಣ್ಣು ತುಂಬಿ ನಿಲ್ತಿದ್ಲು. ಶಾವತ್ತು ಪಾಪ ಎದುರು ಮಾತಾಡ್ದವಳಲ್ಲ. ಆದರೆ ಭಾಷೆ ವಿಷಯ ಬಂದರೆ ಕುಯ್ ಎಂದು ಮೆಲ್ಲಗೆ ಕನ್ನಡದಲ್ಲಿ ಹೇಳಿ ಅನ್ನೋಳು. ಅದು ಅವಳ ಗಂಟಲಿಂದ ಹೊರಗೆ ವಾಯ್ಸ್ ಬರಲೋ ಬೇಡವೋ ಅನ್ನೋ ಹಾಗೆ ಎಂದು ನಕ್ಕ. ಆ ದಿನಗಳು ನಮ್ಮಿಬ್ಬರಿಗೂ ಸಿಹಿ ಅನ್ನೋ ನೆನಪು ಕಡಿಮೆ, ಬಟ್ ನಾವಿಬ್ಬರು ಅನ್ನೋದಕ್ಕಿಂತ
ನಾನು ಕೋಪ ತೋರಿನೇ ಅವಳಿಂದ ದೂರ ಇದ್ದನು. ಆಗೊಮ್ಮೆ ಹೀಗೊಮ್ಮೆ ಅವಳ ಜೊತೆ ಹೊರಗೆ ಹೋದರೆ ಒಂದಲ್ಲ ಒಂದು ಎಡವಟ್ಟು ಮಾಡಿ ನನಗೆ ಕೋಪ ತರಿಸೋಳು. ಎಡವಟ್ಟು ರಾಣಿ ಎಂದು ನಗುತ್ತಾ, ಆ ದಿನಗಳು ವಾಪಸ್ ನನಗೆ ಸಿಗಲ್ಲ. ನನ್ನ ಲೈಫ್ಗೆ ಶ್ರೀ ಅನ್ನೋ ಹುಡುಗಿ ಭಾರಿ ಕನಸು. ಮೇ ಬಿ ಆ ವಿಧಿ ನಮ್ಮಿಬ್ಬರನ್ನ ಒಂದು ಮಾಡಿಲ್ಲ. ಇದನ್ನು ನನ್ನ ಡ್ಯಾಡ್ ಬಲವಂತವಾಗಿ ಮಾಡಿದ್ದು ಅನಿಸುತ್ತೆ. ಅದಕ್ಕೆ ಅದು ಚಿರಕಾಲ ಉಳಿಲೇ ಇಲ್ಲ. ಎಂದುಕೊಂಡವನಿಗೂ ಅದು ಶಾಶ್ವತವಾಗಿ ಇರೋ ಥರ ಆ ವಿಧಿ ನನ್ನ ಆಣೆಯಲ್ಲಿ ಬರ್ತಿದ್ರೆ ಚೆನ್ನಾಗಿರ್ತಿತ್ತು ಎಂದು ನಿಟ್ಟುಸಿರು ಬಿಟ್ಟ. ಅಷ್ಟೊತ್ತಿಗೆ ಸಾವಿತ್ರಮ್ಮನ ಫೋನ್ ರಿಂಗ್ ಆಯಿತು. ಸಾವಿತ್ರಮ್ಮ, ಹೇಳಿ ಶ್ರೀಮಾ ಎಂದರು. ಶ್ರೀ, ಊಟ ಕೊಡೋಕ್ಕೆ ಇವತ್ತು ನಾನು ಬರಲ್ಲ, ಡ್ರೈವರ್ ಬರ್ತಾರೆ. ಹಾಗೆ ಏನಾದರೂ ಬೇಕಾದರೆ ಕೇಳಿ ಕೊಟ್ಟು ಕಳಿಸ್ತೀನಿ ಎಂದಳು. ಸಾವಿತ್ರಮ್ಮ, ಏನಿಲ್ಲ ಅಮ್ಮ ಎಂದರು. ಶ್ರೀ, ಸರಿ ಸಾವಿತ್ರಮ್ಮ ಎಂದು ಕಾಲ್ ಕಟ್ ಮಾಡಿದಳು. ಬೆಡ್ ಮೇಲೆ ಮಲಗಿದ ವಿರಾಟ್. ಸಾವಿತ್ರಮ್ಮ ಮಾತಾಡುವಾಗ ನನ್ನ ಬಗ್ಗೆ ಏನಾದರೂ ಕೇಳ್ತಾಳೇನೋ ಅನ್ನೋ ಮನೆದಾಸೆ ಇತ್ತು. ಬಟ್ ಅವಳ ಬಾಯಿಂದ ವಿರಾಟ್ ಅನ್ನೋ ಹೆಸರು ಬರಲೇ ಇಲ್ಲ. ಅವನ ಬಗ್ಗೆ ವಿಚಾರಿಸಲೂ ಇಲ್ಲ. ಊಟ ಕೊಡೋಕ್ಕಾದ್ರೂ ಬರ್ತಾಳೆ ಎಂದು ಕಾಯ್ತಿದ್ದವನಿಗೆ ಸಾವಿತ್ರಮ್ಮನ ಕೈಗೆ ಅವನ ಮನೆಯ ಡ್ರೈವರ್ ಊಟ ತಂದು ಕೊಟ್ಟಿದ್ದು ನೋಡಿ ಶಾಕೋ ಅವನ ಪುಟ್ಟ ಆಸೆ ಕೂಡ ಹುಸಿಯಾಯಿತು. ವಿರಾಟ್ ಹೇಳ್ದಂತೆ ಅವನ ಅಣಿಲಿ ವಿಧಿ ಶ್ರೀನಿಕಾ ಹೆಸರನ್ನು ಬರೆದಿಲ್ವಾ, ಬದಲಿಗೆ ಕೇಶವ ಅವರು ಬರೆದ್ರಾ? ಯಾರ ಹಣೆಲಿ ಯಾರೆಂದು ಬರೆದಿದ್ದಾನೆ ನೋಡಬೇಕು. ಶ್ರೀನಿಕಾ ಅನ್ನೋ ಹೆಣ್ಣಿನ ಹಣೆಲಿ ವಿರಾಟ್ ಆ್ಯಂಡ್ ದೀಕ್ಷಿತ್ ಯಾರ ಹೆಸರು ಬರೆದಿದೆ ಮುಂದೆ ನೋಡೋಣ. ಎಂದಿನಂತೆ ಈ ಸಂಚಿಕೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.